ನಮಗೆ ಹಿಂಸೆಗಳು ಯಾತಕ್ಕೆ? ಇವತ್ತು ಅನೇಕ ವಿಶ್ವಾಸಿಗಳು ಈ ಕಾಲಘಟ್ಟದಲ್ಲಿ ಚಿಂತೆ ಮಾಡ್ತಿರುವಂಥ ಒಂದೇ ಒಂದು ಕಾರ್ಯ, ಪಾಸ್ಟರ್, ದೇವರನ್ನ ನಂಬಿದ್ದೇವೆ, ದೇವರನ್ನ ಆತಕೊಂಡಿದ್ದೇವೆ, ದೇವರ ಬಳಿಗೆ ನಾವು ಬರ್ತಾ ಇದ್ದೇವೆ, ನಮಗೆ ಯಾಕೆ ಕಷ್ಟಗಳು, ನಮಗೆ ಯಾಕೆ ಹಿಂಸೆಗಳು, ನಮಗೆ ಯಾಕೆ ಬಾಧೆಗಳು, ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ಬೇಕಲ್ವಾ ಪಾಸ್ಟರ್ ಎಂದು ಇವತ್ತು ಅನೇಕರು ಕೇಳುವವರಿದ್ದಾರೆ. ಏನಕ್ಕಾಗಿ ದೇವರು ನಿಮ್ಮ ಜೀವಿತದಲ್ಲಿ ಹಿಂಸೆಗಳಲ್ಲಿ ದೇವರು ಹಾದು ಬಿಡ್ತಾನಂದ್ರೆ, ನೀನು ಮುಂದಿನ ಬಡತಿಗೆ ಹೋಗೋದಿಕ್ಕೆ ಹಿಂಸೆ ಬಂದಾಗ ನಾವೆಲ್ಲ ಏನಾಗೋಗ್ಬಿಡ್ತೀವಿ, ಸ್ತಬ್ಧರಾಗಿ ನಿಂತು ಬಿಡ್ತೀವಿ. ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಸಂಭವಿಸ್ಬೇಕಾಗಿತ್ತು, ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ಆಗ್ಬೇಕಾಗಿತ್ತು, ನನ್ನ ಜೀವನದಲ್ಲೇ ಏನಕ್ಕೆ ಹಿಂಗೆ ನಡ್ಕೋಬೇಕಾಗಿತ್ತು, ದೇವ್ರಿಗಾಗಿ ಏನೇನೋ ಮಾಡಿದ್ನಲ್ಲ, ಇಷ್ಟು ಹಿಂಸೆ ಬಂತು, ಇನ್ಮೇಲೆ ನಾನು ಏನು ಮಾಡಲ್ಲ. ಆದ್ರೆ ಹಿಂಸೆ ಬಂದಾಗ ದೇವರು ತಾನು ಏನ್ ಮಾಡ್ತಾನೆ ಅಂತಂದ್ರೆ, ಗ್ರೀಕ್ ಪದದಲ್ಲಿ ನಾವು ಗಮನಿಸಿದಾಗ ಒಂದು ಪದ ಯಾವ ರೀತಿ ಅಂತ ಉಪಯೋಗಿಸ್ತಾರೆ ಅಂತಂದ್ರೆ, ಟೆಲಿಫಿಸಿಸ್ ಅಂತ ಉಪಯೋಗಿಸ್ತಾರೆ, THLIPSIS ಅಂತ. ಅದರ ಅರ್ಥ ಏನಂದ್ರೆ, ನಿತಿನ್ ಬಾಯಲ್ಲಿ ಟೆಲಿಫಿಸಿಸ್ ಎನ್ನುವ ಪದದ ಅರ್ಥ ಏನು ಗೊತ್ತೇ? ಹಿಂಸೆ ನಿನ್ನನ್ನು ಅದ್ಬುತ್ತೆ, ನಿನ್ನನ್ನ ಹೇಳ್ಬಾರ್ದು, ನೀನು ಇನ್ಮೇಲೆ ಎದ್ದೊಳ್ಳೇಬಾರ್ದು, ಮುಗೀತು ನಿನ್ನ ಜೀವನ ಅಂತ. ಆದ್ರೆ ಟೆಲಿಫಿಸಿಸ್ ಪದಕ್ಕೆ ಮತ್ತೊಂದು ಅರ್ಥ ಏನಿದೆ ಗೊತ್ತೇ? ಈ ಚೆಂಡನ್ನ ಎಷ್ಟು ಗಟ್ಟಿಯಾಗಿ ನೆಲಕ್ಕೆ ಹೊಡಿತೀಯೋ ಅಷ್ಟು ಮೇಲಕ್ಕೆ ಇದು ಆಡ್ಲಿಕ್ಕಾಗಿ ಹೋಗುತ್ತೆ. ಅದರ ಅರ್ಥ, ವಿಶ್ವಾಸಿಯೇ, ನಿನ್ನನ್ನ ಎಷ್ಟು ಹಿಂಸೆಯಲ್ಲಿ ದೇವರು ನಿನ್ನನ್ನ ಪ್ರೆಷರ್ ಆಗ್ತಾ ಇದ್ದಾನೆ, ದೇವರು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ದೇವರು ನನ್ನ ಜೀವನದಲ್ಲಿ ಅನುಮತಿ ಮಾಡ್ತಾ ಇದ್ದಾನೆ ಅಂತ ನೀನು ಎಷ್ಟು ಒತ್ತಡಕ್ಕೆ ಏರಲ್ಪಡ್ತೀಯೋ ಮರಿಬಾರ್ದು. ಎಷ್ಟು ನೀನು ತಗ್ತೀಯೋ ಅಷ್ಟು ದೇವರು ನಿನ್ನ ಮೇಲೆ ಎತ್ತುತ್ತಾನೆ. ಎಷ್ಟು ಹಿಂಸೆಗೆ ಒಳಪಡ್ತೀಯೋ ಅಷ್ಟು ದೇವರು ಬಲ ಕೊಟ್ಟು ನಿನ್ನನ್ನು ಹಾರುವ ಹಾಗೆ ದೇವರು ಮಾಡುತ್ತಾನೆ. ಎರಡನೇ ಕಾರ್ಯ, ತಿಳಿಬೋ ಅಂದ್ರೆ, ಹಿಂಸೆ ಬಂದ್ಬಿಡ್ತು, ನಿಂತ್ಕೊಬಿಟ್ಟೆ, ಇನ್ ಸೇವೆ ಮಾಡಲ್ಲ, ಇನ್ ಪ್ರೇಯರ್ಗೆ ಬರಲ್ಲ, ಇನ್ ಚರ್ಚ್ಗೆ ಬರಲ್ಲ, ಇನ್ ದೇವ್ರು ಕೊಟ್ಟ ಅಭಿಷೇಕದಿಂದ ನಾನು ಏನು ಮಾಡಲ್ಲ, ಇಷ್ಟೆಲ್ಲ ಮಾಡಿದ್ನಲ್ಲ, ಯಾಕೆ ಹಿಂಸೆ? ದೇವ್ರ ಹಿಂಸೆಯ ಅನುಮತಿ ಮಾಡ್ತಾನೆ. ಯಾಕೆ ಗೊತ್ತ? ನಿಂತ್ಕೋಬೇಡ, ಮುಂದೆ ಒಂದು ಮಹಿಮೆ ಸಿದ್ಧ ಮಾಡಿ ಇಟ್ಟಿದ್ದೇನೆ, ನಿನ್ನ ಮುಂದೆ ಒಂದು ದೊಡ್ಡ ಪ್ರತಿಫಲ ಸಿದ್ಧ ಮಾಡಿ ಇಟ್ಟಿದ್ದೇನೆ, ನಿನ್ನ ಮುಂದೆ ಒಂದು ದೊಡ್ಡ ಕಾರ್ಯ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ, ನಿನ್ನ ಮುಂದೆ ದೊಡ್ಡ ಸೇವೆ ಇದೆ. ಇವತ್ತು ನೋಡ್ತಾ ಇರೋದು ಏನು ಅಲ್ಲ, ಇನ್ನು ಮುಂದೆ ದೊಡ್ಡದು ನಿನಗಾಗಿ ಸಿದ್ಧ ಮಾಡಿ ಇಟ್ಟಿದ್ದೇನೆ. ಆದ್ರಿಂದ ಹಿಂಸೆ ಬಂದಾಗ ನೀನು ಕೈ ಕಟ್ಕೊಂಡು ನಿಂತ್ಕೊಂಡು ಹೇಳ್ತೀಯ, ಇನ್ನು ಮುಂದಕ್ಕೆ ಹೋಗಲ್ಲ. ಅರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಒಂದು ಫೋರ್ಸ್, ಒಂದು ಹಿಂಸೆಯನ್ನ ದೇವ್ರು ಕಳಿಸ್ಕೊಡ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಅಕ್ಟೋಬರ್ 3ನೇ ವಾರಕ್ಕೆ ಕೂಡಿ ಬಂದಿರೋ ದೇವರ ಮಕ್ಕಳು, ನಿನ್ನ ಜೀವನದಲ್ಲಿ ಹಿಂಸೆಗಳು ನಿನ್ನನ್ನು ಕಟ್ಟಿಡೋದಕ್ಕಲ್ಲ,